ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಆಫ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಅರೇಬಿಯನ್ ಪೆನಿನ್ಸುಲಾದ ತುದಿಯಲ್ಲಿರುವ ಒಂದು ಮರೆತು ಹೋದ ಮಣ್ಣಿನ ರಾಜ್ಯದಿಂದ ಇಂದಿನ ಅತ್ಯಂತ ಶ್ರೀಮಂತ ಮತ್ತು ಆಧುನಿಕ ರಾಷ್ಟ್ರಗಳ ಸಾಲಿಗೆ ಸೇರಿರುವ ಖತಾರ್ನ ಬಗ್ಗೆ ತಿಳಿದುಕೊಳ್ಳೋಣ. ಕೇವಲ 30 ಲಕ್ಷ ಜನಸಂಖ್ಯೆ ಇರುವ ಈ ಚಿಕ್ಕ ದೇಶದಲ್ಲಿ 8.5 ಲಕ್ಷಕ್ಕೂ ಹೆಚ್ಚು ಭಾರತೀಯರೇ ವಾಸ ಮಾಡುತ್ತಿದ್ದಾರೆ. ಅಂದರೆ ಕತಾರ್ನಲ್ಲಿ ಪ್ರತಿ 4ನೇ ವ್ಯಕ್ತಿ ನಮ್ಮ ಭಾರತೀಯನೇ ಆಗಿದ್ದಾನೆ. ಇದು ಕೇವಲ ತೈಲ ಮತ್ತು ಅನಿಲದ ದೇಶವಲ್ಲ, ಇದು ಅತ್ಯಾಧುನಿಕ ಕಲೆ, ದಾಖಲೆಗಳ ನಗರ ಮತ್ತು ಸಾಂಪ್ರದಾಯಿಕತೆಯನ್ನು ಅಪ್ಪಿಕೊಂಡಿರುವ ಒಂದು ಅದ್ಭುತ ರಾಷ್ಟ್ರ. ಹಾಗಿದ್ದರೆ ಬನ್ನಿ, ಇಂದು ನಾವು ಕತಾರ್ನ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಹೆಸರಿನ ಹಿಂದಿನ ಕತೆ. ಕತಾರ್ ಹೆಸರಿಗೆ 2000 ವರ್ಷಗಳ ಇತಿಹಾಸವಿದೆ. ಕ್ರಿಸ್ತಪೂರ್ವ 50ರಲ್ಲೇ ರೋಮನ್ ಬರಹಗಾರ ಪಿನ್ಲಿ ಡಿ ಎಲ್ಡರ್ ತನ್ನ ಬರಹದಲ್ಲಿ ಕತಾರೈ ಎಂದು ಉಲ್ಲೇಖಿಸಿದ್ದಾನೆ. ಕಾಲಾಂತರದಲ್ಲಿ ಇದು ಕಟಾರ್ ಎಂದು ಬದಲಾಗಿ ಇಂದಿನ ಕತಾರ್ ಆಗಿದೆ. ಅಂದಾಗೆ ಈ ಹೆಸರು ಮೊದಲ ಬಾರಿಗೆ ಜುಬಾರ ಎಂಬ ಪ್ರಾಚೀನ ವ್ಯಾಪಾರ ಕೇಂದ್ರದ ಹೆಸರಿನಿಂದ ಬಂದಿರಬಹುದು ಎಂದು ಇತಿಹಾಸಕಾರರು ನಂಬುತ್ತಾರೆ. ಫ್ಯಾಕ್ಟ್ ನಂಬರ್ 2, ವಿಶ್ವದಲ್ಲೇ 2ನೇ ಸಮತಟ್ಟಾದ ದೇಶ. ಕತಾರ್ ವಿಶ್ವದ 2ನೇ ಸಮತಟ್ಟಾದ ದೇಶ. ಹೌದು, ಇಲ್ಲಿ ಪರ್ವತಾರೋಹಣಗಾರರಿಗೆ ಇಲ್ಲಿ ಸವಾಲಿನ ಕೆಲಸವೇ ಇಲ್ಲ. ಇಲ್ಲಿನ ಅತ್ಯುನ್ನತ ಸ್ಥಳ ಸಮುದ್ರ ಮಟ್ಟದಿಂದ ಕೇವಲ 103 ಮೀಟರ್ ಮಾತ್ರ ಎತ್ತರವಿದೆ. ಈ ಸಮತಟ್ಟಾದ ಭೂಪ್ರದೇಶವೇ ಇಲ್ಲಿ ಸೈಕ್ಲಿಂಗ್ ಮತ್ತು ಮ್ಯಾರಥಾನ್ಗಳಿಗೆ ಸ್ಫೂರ್ತಿಯಾಗಿದೆ ಮತ್ತು ಸ್ವರ್ಗವಾಗಿದೆ. ಫ್ಯಾಕ್ಟ್ ನಂಬರ್ 3, ಸಮುದ್ರವನ್ನು ತಾಕುವ ಮರುಭೂಮಿ. ಪ್ರಪಂಚದಲ್ಲೇ ಕೇವಲ 2 ಕಡೆಗಳಲ್ಲಿ ಮಾತ್ರ ಮರಳು ದಿಬ್ಬಗಳು ನೇರವಾಗಿ ಸಮುದ್ರವನ್ನು ಸೇರುತ್ತವೆ. ಒಂದು ನಮೀಬಿಯಾ. ನಮ್ಮ ಪ್ಲೇಲಿಸ್ಟ್ನಲ್ಲಿ ನಮೀಬಿಯಾದ ವಿಡಿಯೋ ಕೂಡ ಇದೆ, ಅದನ್ನು ನೀವು ಒಂದು ಸಲ ಗಮನ ಹರಿಸಿ. ಇನ್ನೊಂದು ನಮ್ಮ ಕತಾರ್. ಕೂರ್ ಅಲ್ ಅದೈದ್ ಎಂದು ಕರೆಯಲ್ಪಡುವ ಈ ಸ್ಥಳವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದು ಕತಾರ್ನ ಖಜಾನೆಯಲ್ಲಿನ ವಜ್ರವಾಗಿ ಗುರುತಿಸಿಕೊಂಡಿದೆ. ಫ್ಯಾಕ್ಟ್ ನಂಬರ್ 4, ಅತ್ಯಂತ ಉದ್ದನೆಯ ಸೈಕಲ್ ಟ್ರ್ಯಾಕ್. ದೋಹಾ ವಿಶ್ವದಲ್ಲೇ ಅತಿ ಉದ್ದದ ನಿರಂತರ ಸೈಕಲ್ ಟ್ರ್ಯಾಕನ್ನು ಹೊಂದಿತ್ತು. ಇದರ ಉದ್ದ ಸುಮಾರು 33 ಕಿಲೋಮೀಟರ್ಗಳಷ್ಟು ಮತ್ತು 18 ಅಂಡರ್ ಪಾಸ್ಗಳನ್ನು ಸಹ ಈ ಮಾರ್ಗ ಹೊಂದಿತ್ತು. ಸೈಕ್ಲಿಸ್ಟ್ಗಳು ಒಂದೇ ಬಾರಿಗೆ ನಿಲ್ಲದೆ ಸವಾರಿ ಮಾಡಬಹುದಾಗಿತ್ತು. ಇದು ಕತಾರ್ನ ಆರೋಗ್ಯ ಮತ್ತು ಕ್ರೀಡೆಯ ಮೇಲಿನ ಪ್ರೀತಿಯನ್ನು ನಮಗೆ ತೋರ್ಪಡಿಸುತ್ತದೆ. ಫ್ಯಾಕ್ಟ್ ನಂಬರ್ 5, ರೋಬೋಟ್ಗಳೊಂದಿಗೆ ಒಂಟೆಯ ಓಟ. ಕತಾರ್ನಲ್ಲಿ ಒಂಟೆಯ ಓಟ ಒಂದು ಸಂಪ್ರದಾಯ. ಆದರೆ 2004ರಿಂದ ಚಿಕ್ಕ ಮಕ್ಕಳನ್ನು ಒಂಟೆಯ ಸವಾರನಾಗಿ ಬಳಸುವುದು ಇಲ್ಲಿ ನಿಲ್ಲಿಸಲು ಅವರ ಬದಲಿಗೆ ರೋಬೋಟ್ ಸವಾರರು ಬಂದಿದ್ದಾರೆ. ಈ ಮಿನಿ ರೋಬೋಟ್ಗಳು ಚಾಲಕರ ಕೈಯಲ್ಲಿನ ರಿಮೋಟ್ನಿಂದ ಚಲಿಸುತ್ತವೆ. ತಂತ್ರಜ್ಞಾನ ಮತ್ತು ಸಂಪ್ರದಾಯದ ಅದ್ಭುತ ಸಮ್ಮಿಲನವೇ ಈ ಒಂಟೆಯ ಓಟ. ಫ್ಯಾಕ್ಟ್ ನಂಬರ್ 6, ವಿಶ್ವದಲ್ಲೇ ಭಿನ್ನವಾದ ಧ್ವಜ. ಕತಾರ್ನ ಧ್ವಜ ಅದ್ಭುತವಾಗಿದೆ. ಇದರ ಮರೂನ್ ಮತ್ತು ಬಿಳಿ ಬಣ್ಣಗಳು. ಇಲ್ಲಿನ ಮರೂನ್ ಬಣ್ಣವು ಅಲ್ಕೋರ್ ದ್ವೀಪಗಳಲ್ಲಿ 2000 ವರ್ಷಗಳ ಹಿಂದೆಯೇ ತಯಾರಾಗುತ್ತಿದ್ದ ಮುತ್ತು ಈ ಬಣ್ಣದಿಂದ ಪ್ರೇರಿತವಾಗಿದೆ. ಮತ್ತು ಅತಿ ಮುಖ್ಯ ವಿಶೇಷತೆ ಎಂದರೆ ಕತಾರ್ ಧ್ವಜವೇ ವಿಶ್ವದಲ್ಲಿ ಅಗಲವು ಮತ್ತು ಎತ್ತರಕ್ಕಿಂತ 2 ಪಟ್ಟು ಹೆಚ್ಚಿರುವ ಏಕೈಕ ರಾಷ್ಟ್ರೀಯ ಧ್ವಜವಾಗಿದೆ. ಫ್ಯಾಕ್ಟ್ ನಂಬರ್ 7, ಪುರುಷರ ದೇಶ. ಕತಾರ್ ವಿಶ್ವದಲ್ಲೇ ಅತಿ ಹೆಚ್ಚು ಪುರುಷರು ಇರುವ ದೇಶವಾಗಿದೆ. ಇಲ್ಲಿ ಪ್ರತಿ 3 ಪುರುಷರಿಗೆ ಒಬ್ಬರು ಮಹಿಳೆ ಮಾತ್ರ ಇದ್ದಾರೆ. ಅಂದರೆ ಸ್ತ್ರೀ ಪುರುಷರ ಅನುಪಾತದಲ್ಲಿ ಕತಾರ್ ಮೊದಲ ಸ್ಥಾನದಲ್ಲಿದೆ. ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರು ವಿದೇಶಿಯರು ಉದ್ಯೋಗಕ್ಕಾಗಿ ಇಲ್ಲಿ ವಲಸೆ ಬರುವುದಾಗಿದೆ. ಫ್ಯಾಕ್ಟ್ ನಂಬರ್ 8, ಅಳಿವಿನಂಚಿನಲ್ಲಿನ ಡುಗಾಂಗ್ಗಳ ನೆಲೆ. ಡುಗಾಂಗ್ಗಳೆಂದು ಕರೆಯಲ್ಪಡುವ ಈ ಸೌಮ್ಯ ಸ್ವಭಾವದ ಪ್ರಾಣಿಗಳು ಸಸ್ಯಾಹಾರಿ ಸಾಗರ ಜೀವಿಗಳಾಗಿವೆ. ಕತಾರ್ನ ಕಡಲ ತೀರಗಳು ಇವುಗಳ ವಿಶ್ವದಲ್ಲೇ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿವೆ. ಫ್ಯಾಕ್ಟ್ ನಂಬರ್ 9, 8.5 ಲಕ್ಷ ಜನ ಭಾರತೀಯರು ಮತ್ತು ರಕ್ಷಣಾ ಸಂಬಂಧ. ಕತಾರ್ನಲ್ಲಿ ಭಾರತೀಯರ ಪ್ರಭಾವ ಅಗಾಧವಾಗಿದೆ. 8.5 ಲಕ್ಷ ಭಾರತೀಯರ ಜೊತೆಗೆ ಭಾರತದ 20,000 ಕಂಪನಿಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತವೆ. ಕತಾರ್ ಭಾರತಕ್ಕೆ ಪ್ರಮುಖ ರಕ್ಷಣಾ ಪಾಲುದಾರನಾಗಿದ್ದು ಇತ್ತೀಚೆಗಷ್ಟೇ ಇದರ ಉದಾಹರಣೆ ನಮಗೆ ತಿಳಿದು ಬಂದಿದೆ. ಇತ್ತೀಚೆಗೆ 8 ಭಾರತೀಯ ನೌಕಾಪಡೆಯ ಮಾಜಿ ಸಿಬ್ಬಂದಿಗಳನ್ನು ಬಿಡುಗಡೆ ಮಾಡಿದಾಗ ಇದು ದ್ವಿಪಕ್ಷೀಯ ಸಂಬಂಧದ ಮಹತ್ವವನ್ನು ನಮಗೆ ತೋರ್ಪಡಿಸುತ್ತದೆ. ಕತಾರ್ನಲ್ಲಿ ಕನ್ನಡ ಚಿತ್ರಗಳ ಪ್ರೀಮಿಯರ್ ಕೂಡ ನಡೆಯುತ್ತವೆ ಮತ್ತು ಕರ್ನಾಟಕ ಸಂಘ ಕತಾರ್ ಸಂಘಟನೆಯು ಪ್ರತಿ ವರ್ಷ ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಫ್ಯಾಕ್ಟ್ ನಂಬರ್ 10, ಮರುಭೂಮಿಯ ಗುಲಾಬಿಯಿಂದ ಹುಟ್ಟಿದ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ. ಕತಾರ್ನ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವು
ಮರುಭೂಮಿಯ ಗುಲಾಬಿಯಿಂದ ಪ್ರೇರಿತವಾಗಿದೆ. 2019ರಲ್ಲಿ ಉದ್ಘಾಟನೆಯಾದ ಈ ಕಟ್ಟಡವನ್ನು ವಿಶ್ವವಿಖ್ಯಾತ ವಾಸ್ತುಶಿಲ್ಪಿ ಜಿನ್ ನವೆಲ್ ವಿನ್ಯಾಸಗೊಳಿಸಿದ್ದಾರೆ. ಹೆಲಿಕಾಪ್ಟರ್ ಪ್ರವಾಸದ ವೇಳೆ ಕತಾರ್ನ ಮರುಭೂಮಿಯಲ್ಲಿ ರೂಪುಗೊಳ್ಳುವ ಮರುಭೂಮಿ ಗುಲಾಬಿ ಶಿಲೆಗಳನ್ನು ನೋಡಿ ಅದರ ಆಕಾರವನ್ನೇ ಈ ವಸ್ತು ಸಂಗ್ರಹಾಲಯದ ವಿನ್ಯಾಸಗೊಳಿಸಲಾಯಿತು. ಇದು ಕತಾರ್ನ ಮಣ್ಣಿನ ಹಿರಿಮೆಯ ಸಂಕೇತವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಕತಾರ್ನ 10 ಅದ್ಭುತ ಸಂಗತಿಗಳು. ಈ ಮರುಭೂಮಿಯಲ್ಲಿನ ಸಣ್ಣ ರಾಜ್ಯವು ಹೇಗೆ ವಿಶ್ವದ ಅತ್ಯಾಧುನಿಕ ರಾಷ್ಟ್ರಗಳ ಸಾಲಿಗೆ ಏರಿತೆಂಬುದೇ ಒಂದು ದೊಡ್ಡ ಕುತೂಹಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.